ಮೀಟಿಂಗ್ ಮಾಡಿ ಹಂಗಲ್ಲ ಮೀಟಿಂಗ್ ಮಾಡಿ ಆ ಮೀಟಿಂಗಲ್ಲಿ ಏನಂದರೆ 28ವರೆಗೆ ವಾರ ಬಂದೇನು ನೀರು ಬಿಟ್ಟು ಮಾರ್ಚ್ 28 ತನಕ ನೀರು ಬಿಟ್ಟು ಅದಾದ ನಂತರ ಬಂದ್ ಮಾಡಿ ಮತ್ತು 1ನೇ ತಾರೀಕಿಗೆ ಪ್ರಾರಂಭ ಮಾಡಿ 6ನೇ ತಾರೀಕಿಗೆ ಕ್ಲೋಸ್ ಮಾಡ್ಕೊಂಡು ಎಲ್ಲ ರೈತ ಸಂಘಟನೆಗಳು ಮತ್ತು ನಾವು ನಮ್ಮ ನಾಗರಿಕರು ಒತ್ತಾಯ ಮಾಡಿದ್ವಿ. ಯಾಕಂತಂದ್ರೆ ಮಾರ್ಚ್ ಏಪ್ರಿಲ್ 6 ನೀರು ಬಿಟ್ಟರೆ ರೈತರು ಭಾಳ ಕಟ್ಟಿರ್ತದೆ. ಯಾಕಂದ್ರೆ ಈ ಸಲ ಮೆಣಸಿನಕಾಯಿ ರೇಟ್ ಇಲ್ಲ, ಹಿಂಗಾಗಿ ಭಾಳ ಕಷ್ಟ ಆಗಂದ್ರೆ ಬೆಳೆನೇ ಬರೋಲ್ಲ ಅಂತೇಳಿ ಅವರು ಮಕ್ಕಳು ವಿಷಯ ಮಾಡಿ ಇದು ಮಾಡಿದ್ರು. ಆದರೂ ಸರ್ಕಾರ ಏನಾದರೂ 6ನೇ ತಾರೀಕು ಸಡನ್ನಾಗಿ ನಮ್ಮ ಜನಪ್ರತಿನಿಧಿಗಳು ಮತ್ತು ನೀರಾವರಿ ಸಲಹಾ ಸಮಿತಿ ಅಧ್ಯಕ್ಷರು ಮೀಟಿಂಗ್ ಮಾಡಿ ಡಿ ಸಿ ಅವರು ಮತ್ತು ಕೃಷಿ ಜಂಟಿ ನಿರ್ದೇಶಕರ ಒಂದು ಮೀಟಿಂಗ್ನಲ್ಲಿ ನಿರ್ಣಯ ತಂದು ಕೊನೆಯ ಭಾಗದ ರೈತರು ನೀರು ಬಿಟ್ಟಿಲ್ಲ. ಯಾಕಂದ್ರೆ ನೀವು ಇರ್ತಕ್ಕಂಥ ನೀರಿನಲ್ಲೇ ಕೆರೆಗೆ ಹೆಚ್ಚಿಗೆ ನೀರು ಹರಿಸಿ 25 ಮುಂದಿನವರೆಗೆ ನೀರು ಕೊಟ್ಟು 25ಕ್ಕೆ ಗೇಟ್ ಬಂದ್ ಮಾಡ್ತೀವಿ ಅಂತ ಒಂದು ಪತ್ರಿಕಾ ಪ್ರಕಟಣೆ ಮಾಡಿದ್ದಾರೆ. ಪತ್ರಿಕಾ ಪ್ರಕಟಣೆ ಇಲ್ಲ. ಹೀಗಾಗಿ ನಾವು ಏನಂದ್ರೆ 2 ದಿವಸದಿಂದ ಸತತ ರೈತ ಸಂಘಟನೆಗಳಿಗೆ ಸಂಪರ್ಕ ಎಲ್ಲ ರೈತ ಸಂಘಟನೆ ಅವ್ರು ಯಾವುದೇ ಪಕ್ಷ ಇಲ್ಲ ಬೇರೆಲ್ಲ ಯಾವುದೇ ಸಂಘಟನೆ ಇಲ್ಲ. ರೈತರ ಪರವಾಗಿ ನಾವು ಯಾರು ಹೋರಾಟ ಮಾಡ್ತೀವಿ ಅವರು ನಮ್ಮ ಪಕ್ಷ BJP ಪಕ್ಷಗಳ ಬೆಂಬಲ ಸಂಪೂರ್ಣ ಬೆಂಬಲ ನಮ್ಮ ರೈತರಲ್ಲಿ ನಾವು ನಮ್ಮ ಮುಖಂಡಗಳ ಭಾಗಿಯಾಗಿ ರೈತರಿಗೆ ಈಗ ಪಂಚರಸಿಗೆ ಬಂದರೆ ಅದರಿಂದ ಪಾರು ಮಾಡ್ತಕ್ಕಂಥ ದಿಕ್ಕಲ್ಲಿ ನಾವು ಸದಾ ಸಡನೆ ಹೋರಾಟಕ್ಕೆ ಸಂಪೂರ್ಣ ಬೆಂಬಲ ಸೃಷ್ಟಿಸುವಂಥ ಹೇಳೋ ದಿಕ್ಕಿನಲ್ಲಿ ಇವತ್ತೊಂದು ಪತ್ರಿಕಾ ಪ್ರತಿಭಟನೆ 24ರಲ್ಲಿ 25ಕ್ಕೆ ಮಾಡ್ಕೊಂಡು ಪಾರ್ಟಿ ಕಡೆ ಅಂದರೆ ಯಾರು ರೈತರ ಕರೆ ಕೊಟ್ಟಿದ್ದು ಹೋರಾಟಕ್ಕೆ BJPಯಿಂದ ಬೆಂಬಲ. ಯಾಕಂದ್ರೆ ನಮ್ಮ ಪಕ್ಷದ ವತಿಯಿಂದ ನಾವು ಕುಣಿತಂದ್ರೆ ರಾಜಕೀಯ ಬಣ್ಣ ಬಿಡ್ತೀವಿ. ನಾವು ರಾಜಕೀಯ ಲಾಭ ಬೇಕೇನಿಲ್ಲ, ರೈತರು ಉಳಿಯುವ ಪ್ರಶ್ನೆ ಆಗಿದೆ. ಯಾವುದೇ ಪರಿಸ್ಥಿತಿ ರೈತರು ನೀರು ಬರಬೇಕು, ಅವ್ರ ಜೀವನ ಹಸನ ಆಗಬೇಕು. ಈ ಬೆಳೆದಿರ್ತಕ್ಕಂಥ ಬೆಳೆ ಸಂಪೂರ್ಣವಾಗಿ ಅವ್ರ ಕೈ ಸೇರ್ತಕ್ಕಂಥ ಕೆಲಸ ಆ ನಿಟ್ಟಿನಾಗ ಯಾರೇ ಮುಂಚೂಣಿಯಾಗಿ ರೈತರ ಪರ ಹೋರಾಟ ಮಾಡ್ತಾರೆ ಅವ್ರು ನಾವು ಸಂಪೂರ್ಣ ಬೆಂಬಲ. ಈಗ ನೀರು ಬಿಡೋದ್ರ ಬಗ್ಗೆ ನೀವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ರಿ, ಮತ್ತು ರೈತರ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರಿ. ಈಗ ಪ್ರಮುಖ ವಿರೋಧ ಪಕ್ಷ ಆಗಿರೋ BJP ಅವರು ನೀವು ಈಗ ಈ ಮಾರ್ಚ್ ಮೊದಲೇ ವಾರದಾಗ ಪೂರಾ ಒಳಗೆ ನೀರು ಬಿಟ್ಟು ತೆಲಂಗಾಣಕ್ಕೆ ನೀರು ಹರಿಸಿದ್ರು. ಅದ್ರ ಬಗ್ಗೆ ಯಾಕೆ ಚಕಾರ ಎತ್ತಲಿಲ್ಲ? ನಿಮ್ಮ ವಿರೋಧ ಪಕ್ಷದ ನಾಯಕರು ಮಾತಾಡಲಿಲ್ಲ, ಜಿಲ್ಲಾ ಮಟ್ಟದವರು ಮಾತಾಡಲಿಲ್ಲ, ಚಲವಾದ ನಾರಾಯಣ ಸ್ವಾಮಿ ಅವರು ಇದ್ದಾರೆ, ಅವರು ಮಾತಾಡಲಿಲ್ಲ. ಅಲ್ಲ, ಈಗ ಒಂದು ಏನು ಗೊತ್ತರೆ ಅಧ್ಯಕ್ಷರು ಇಲ್ಲಿ ಕೇಳ್ರಿ, ಮೈಸೂರಲ್ಲಿ ಕಾವೇರಿ ನೀರು ಒಂದು ಹನಿ ನೀರು ಬಿಟ್ರಂತಂದ್ರೆ ರೈತರು ಮುಖಂಡರು ಎಲ್ಲರೂ ಒಳಗೆ ಹೋಗಿ ಇಳಿತಾರೆ. ಇಲ್ಲಿ ಅವ್ರಿಗೆ ಏನಾಗಿತ್ತು ದಾಡಿ ಅಂತ ಅವ್ರು ಕೇಳಾಕತ್ತಾರೆ. ಅಲ್ಲ, ಶಾಸಕರಾಯ್ತು, ವಿರೋಧ ಪಕ್ಷದವ್ರು ನೀವೇನು ಮಾಡಿದ್ರಿ? ಜನಪ್ರತಿನಿಧಿಗಳು ಆ ನೀರು ಬಗ್ಗೆ ಎಷ್ಟು ರೈತರಿಗೆ ಕಾಳಜಿಲ್ಲ ಮತ್ತು ಅವರೆಲ್ಲ ಜೀವನ ಅಲ್ಲ, ಇಲ್ಲಿನ ವಿರೋಧ ಪಕ್ಷದವ್ರು ಅದು ಮಾಡ್ಬೇಕಂತ ನಾವು ಹೇಳೋದು. ಉತ್ತರ ಕರ್ನಾಟಕದ ಜೀವನ ರಾಜ್ಯದ ಮಟ್ಟದಲ್ಲಿ ಸಹಿತ BJP ವಿರೋಧ ಪಕ್ಷವಾಗಿ ವಿಫಲ ಆಗಿದೆ. ವಿರೋಧ ಪಕ್ಷದ ನಾಯಕರು ವೈಫಲ್ಯ ಎದುರಿಸಿದ ಅವ್ರ ಜೊತೆ ಅಡ್ಜಸ್ಟ್ ಆಗಿದ್ದಾರೆ ಅನ್ನೋ ಆರೋಪ ಬರ್ಲಾಗತ್ತವ. ಆ ರಾಜ್ಯ ಮಟ್ಟದಲ್ಲಿನೂ ಹಂಗೆ ಆಗ್ತದೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ BJP ಕೂಡ ಮೊದಲೇನಾರು ಪ್ರತಿಭಟನೆ ಹೇಳಿಕೆ ಅವು ಇವು ಬರ್ತಿತ್ತು, ಈಗ ಅದನ್ನು ಬರ್ತಾ ಇಲ್ಲ ಅಂತ ಆರೋಪ ಇದೆ. ಈಗ ನೀವು ಯಾವಾಗ ಆ್ಯಕ್ಟಿವ್ ಆಗ್ತೀರಿ ಅಂತ? ಅಲ್ಲ, ಅದಕ್ಕಂತ ನೀವು ಹೋರಾಟ ಮಾಡೋದು ಬಿಟ್ಬಿಡ್ತೀರೇನು? ಅಲ್ಲ, ಕರೆಕ್ಟು. ಗಲಾಟೆ ಸಸ್ಪೆಂಡ್ ಮಾಡೋದು, ವಜಾ ಮಾಡೋದು, 6 ತಿಂಗಳಿಗೆ ವಜಾ ಮಾಡೋದ್ರಲ್ಲಿ ನಾವು ಬೇರೆ ತೆಲಂಗಾಣ ನೋಡಿದ್ವಿ, ಆಂಧ್ರ ನೋಡಿದ್ವಿ, ತಮಿಳುನಾಡು ನೋಡಿದ್ವಿ. ಅದು ನಮ್ಮ ರಾಜ್ಯದಲ್ಲಿ ನೋಡ್ತಕ್ಕಂಥ ಬಂದು ನಾವು ಗುರ್ತಾಯ ಇಲ್ಲಿ ಘನತೆ ಸಾಲು ಸಾಲು ಭ್ರಷ್ಟಾಚಾರ ಆಯಿತು, ಸಾಲು ಸಾಲು ಹಗರಣಗಳಾದವು, ಸಾಲು ಸಾಲು ಕೊಲೆ ಸುಲಿಗೆಗಳು, ದಲಿತರ ಮೇಲೆ ದೌರ್ಜನ್ಯ, ದೌರ್ಜನ್ಯ ಎಲ್ಲ ನಡೆದು. ಇಷ್ಟೆಲ್ಲ ಆದರೂ ಮತ್ತು BJP ಅವರು ಮತ್ತು ಕೇಂದ್ರ ಸರ್ಕಾರಕ್ಕೊಂದು ನೀವು ಬರಿಬೇಕಲ್ಲ, ಸರ್ಕಾರ ನಿಮ್ಮದೇ ಆದ ಮೇಲೆ ಇವ್ರನ್ನ ಇದು ಮಾಡಿರಿ ಅಂತ ರಾಷ್ಟ್ರಪತಿ ಆಳ್ವಿಕೆ ಏರ್ಲಿಕ್ಕೆ ಒಂದು ಬರೀಲಿಕ್ಕೆ ಅವಕಾಶ ಅದ. ನಿಮ್ಮ ರಾಜ್ಯ ನಾಯಕರು ಮಾಡಬೇಕಲ್ಲ ಕೆಲಸ. ಮನವಿ ಎಲ್ಲ ರಾಷ್ಟ್ರಪತಿಗಳಿಗೆ.